ಒಂದಲ್ಲ ಎರಡಲ್ಲ 8 ಬಾರಿ ಚಾಮುಂಡಿ ತಾಯಿಯ ಅಂಬಾರಿ ಹೊತ್ತು ಮೆರೆಸಿದ್ದ ವೀರ. ಆಪರೇಷನ್ ಕೆಡ್ಡಾದ ಶೂರ ಅರ್ಜುನ ವೀರ ಮರಣವನ್ನ ಹೊಂದಿದ್ದ. 22 ವರ್ಷಗಳ ಕಾಲ ರಾಜ್ಯದ ಜನರ ಪ್ರೀತಿ ಗಳಿಸಿ ಕಣ್ಣಿಗೆ ನಾಡ ಹಬ್ಬದ ರಸದೌತಣ ಉಣಿಸಿದ್ದ ಕ್ಯಾಪ್ಟನ್ ರಕ್ತಸಿಕ್ತವಾಗಿ ಉಸಿರು ಚೆಲ್ಲಿದ್ದ. ಅರ್ಜುನನ ಸಾವು ಜನರಿಗೆ ಇನ್ನಿಲ್ಲದ ಸಂಕಟ ನೀಡಿತ್ತು. ಇದೀಗ ಅರ್ಜುನ ಪುಂಡಾನೆ ಜೊತೆ ಕಾದಾಡಿದ್ದ ಕೊನೆ ವಿಡಿಯೋ ಲಭ್ಯವಾಗಿದ್ದು, ವೀರ ಮರಣ ಹೊಂದಿದ ಅರ್ಜುನನ ಕೊನೆ ಕ್ಷಣದ ರೋಚಕ ದೃಶ್ಯ ನಿಜಕ್ಕೂ ಮೈ ಜುಮ್ಮೆನ್ನುವಂತೆ ಮಾಡುತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಇದೇ ಜಂಬೂ ಸವಾರಿ. ಗಜಪಡೆ ರಾಜ ಗಾಂಭೀರ್ಯದಲ್ಲಿ ನಾಡ ದೇವತೆಯ ಅಂಬಾರಿ ಹೊತ್ತು ಸಾಗ್ತಾ ಇದ್ರೆ ನೋಡೋದೇ ಒಂದು ಅದೃಷ್ಟ. ಅಭಿಮನ್ಯು ನಂತರ ಅಷ್ಟೇ ಖ್ಯಾತಿ ಗಳಿಸಿದ್ದು ಅರ್ಜುನ. ಇಂತಹ ಜಂಬೂ ಸವಾರಿಯಲ್ಲಿ ಸತತ 22 ವರ್ಷ ಭಾಗಿಯಾಗಿದ್ದ ಕ್ಯಾಪ್ಟನ್ ಅಂದ್ರೆ ಅದು ಅರ್ಜುನ. ಅರ್ಜುನ ಅಂದ್ರೆ ಜಂಬೂ ಸವಾರಿ, ಜಂಬೂ ಸವಾರಿ ಅಂದ್ರೆ ಅರ್ಜುನ ಎನ್ನುವಂತಿತ್ತು. ಅಂಬಾರಿ ಹೊತ್ತು ಸಾಗ್ಬೇಕು ಅಂದ್ರೆ ಆ ಗಜ ಗಟ್ಟಿ ಮುಟ್ಟಾಗಿ ಶಕ್ತಿ ತುಂಬಿಕೊಂಡಿದ್ರೆ ಸಾಲದು, ಅದಕ್ಕೊಂದು ಯುಕ್ತಿ ಅನ್ನೋದು ಕೂಡ ಇರಬೇಕು. ಅಂತಹ ಯುಕ್ತಿ ಈ ಅರ್ಜುನನಲ್ಲೂ ಇತ್ತು. ಬರೋಬ್ಬರಿ 8 ಬಾರಿ ಮೈಸೂರು ದಸರೆಯಲ್ಲಿ ಚಿನ್ನದ ಅಂಬಾರಿಗೆ ಹೆಗಲಾಗಿ ವಿಶೇಷ ದಾಖಲೆ ಮಾಡಿದ್ದ ಚರಿತ್ರೆ ಕೂಡ ಅರ್ಜುನನದ್ದೇ. ಆದರೆ ರಾಜ್ಯದ ಜನರ ಅಪಾರ ಪ್ರೀತಿಯನ್ನ ಗಳಿಸಿದ್ದ ಅರ್ಜುನ ಪುಂಡಾನಿಗಳ ಅಟ್ಟಹಾಸಕ್ಕೆ ಉಸಿರು ಚೆಲ್ಲಿದ್ದ. ಕೊನೆ ಕ್ಷಣದ ತನಕ ಹೋರಾಡಿ ವೀರ ಮರಣವನ್ನಪ್ಪಿದ್ದ. ನವೆಂಬರ್ 24 ಪುಂಡಾನಿ ಸೆರೆಗೆ ಅರಣ್ಯ ಸಿಬ್ಬಂದಿ ಆಪರೇಷನ್. ಹೇಗಿತ್ತು ಅರ್ಜುನನ ವೀರ ಮರಣ? ಕೊನೆ ಕ್ಷಣದಲ್ಲಿದೆ ರೋಚಕ ಸಂಘರ್ಷ. ಹೌದು, ನವೆಂಬರ್ 24ರಿಂದ ಸಕಲೇಶಪುರ ತಾಲೂಕಿನ ಯಸೂಳೂರು ವಲಯದ ಬಾಳೆಕೆರೆ ಫಾರೆಸ್ಟ್ನಲ್ಲಿ ಪುಂಡಾನಿಗಾಗಿ ರೋಚಕ ಕಾರ್ಯಾಚರಣೆ ನಡೆದಿತ್ತು. ಸಕಲೇಶಪುರ ಕಾಡಲ್ಲಿ ಆ ಸಮಯಕ್ಕೆ ನಡೆದಿದ್ದು ಮದ ಗಜಗಳ ಕಾಳಗದಂತಿತ್ತು. ಅರ್ಜುನನ ಏಕಾಂಗಿ ಹೋರಾಟ ಮೈ ನವಿರೇಳಿಸುವಂತಿತ್ತು. ಏಕಾಂಗಿಯಾಗಿ ಅರ್ಜುನ ಕಾದಾಡುವಾಗಲೇ ದಢೂತಿ ಗಾತ್ರದ ಪುಂಡಾನಿ ಅವನ ಕಿಬ್ಬುಟ್ಟಿಗೆ ಹರಿತವಾದ ಕೋರೆಯಿಂದ ಬಲವಾಗಿ ತಿವಿದಿತ್ತು. ಪರಿಣಾಮ ಕುಸಿದು ಬಿದ್ದ ಅರ್ಜುನ ತೀವ್ರ ರಕ್ತಸ್ರಾವದಿಂದ ಕೆಲ ಹೊತ್ತಿನಲ್ಲೇ ಪ್ರಾಣ ಬಿಟ್ಟಿದ್ದ. ಇದೀಗ ಅರ್ಜುನನ ಕೊನೆ ಕ್ಷಣದ ರೋಚಕ ವಿಡಿಯೋ ಲಭ್ಯವಾಗಿದೆ. ಅರ್ಜುನ ಕೊನೆ ಸಂಘರ್ಷ ನಿಜಕ್ಕೂ ಮೈ ಜುಮ್ಮೆನಿಸುವಂತಿದೆ. ಈ ವಿಡಿಯೋದಲ್ಲಿ ಅರ್ಜುನನ ಮೇಲೆ ಮಾವುತ ಕೂತಿದ್ದಾನೆ. ರಣರಕ್ಕಸ ಪುಂಡಾನೆ ಅರ್ಜುನನ ಜೊತೆ ಕಾದಾಡ್ತಾ ಇದೆ. ಪುಂಡಾನೆ ಅದೆಷ್ಟೇ ತಿವಿದ್ರೂ ಅರ್ಜುನ ಮಾತ್ರ ಹಿಂದೆ ಸರಿದಿಲ್ಲ. ಏಕಾಂಗಿಯಾಗಿ ವೀರಾವೇಶದಿಂದ ಹೋರಾಡಿದ್ದಾನೆ. ಅರ್ಜುನನ ಮೇಲೆ ಕುಳಿತ ಮಾವುತ ಹಾಗೂ ಸಹಾಯಕ ಅರ್ಜುನನಿಗೆ ಕಮಾಂಡ್ ಮಾಡಿದ್ದಾರೆ. ಪುಂಡಾನೆ ಅಟ್ಟಹಾಸಕ್ಕೆ ಅರ್ಜುನನ ಕೊಂಬಿನಿಂದ ರಕ್ತ ಸುರಿತಾ ಇದೆ. ಪರಾಕ್ರಮಿ ಅರ್ಜುನ ಮಾತ್ರ ಪುಂಡಾನೆ ಮದವಿಳಿಸೋದಕ್ಕೆ ಕೊನೆ ಕ್ಷಣದ ತನಕ ಹೋರಾಡಿದ್ದ. ರಕ್ತ ಸುರಿತಾ ಇದ್ರೂ ಹಂತಕ ಸಲಗದ ಜೊತೆ ಕಾದಾಡಿದ್ದ.
ಬಲಿಷ್ಠ ಅರ್ಜುನನನ್ನ ಪುಂಡಾನಿ ಹಿಂದೆ ತಳ್ಳಿ ಅಟ್ಟಹಾಸ ಮೆರೆದಿದೆ. ಇತ್ತ ಮಾವುತರು ಹಿಡ್ಕೊಳ್ಳಿ ಅಂತ ಕಿರುಚ್ತಾ ಇದ್ದಾರೆ. ಕೊಂಬಿನಿಂದ ರಕ್ತ ಸುರಿತಾ ಇದೆ. ಗಾಯದ ನೋವಿದ್ರೂ ಅರ್ಜುನ ಮಾತ್ರ ಪುಂಡಾನಿಯನ್ನ ಬಿಟ್ಟೇ ಇಲ್ಲ. ಮುಂದೆ ಬರದಂತೆ ಗಾಯವಾದ ಕೊಂಬಿನಿಂದಲೇ ತಡೆ ಹಿಡಿದಿದ್ದ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ನಿಮಿಷಗಳ ಕಾಲ ಈ ರಣರೋಚಕ ಸಂಘರ್ಷ ನಡೆದಿತ್ತು. ನಿಜಕ್ಕೂ ಇದೊಂದು ರಣರೋಚಕ ಕಾಳಗವೇ ಸರಿ. ಪುಂಡಾನಿಯನ್ನ ಸೆರೆ ಹಿಡಿಯೋಕೆ ಅರ್ಜುನ ಕೊನೆ ಕ್ಷಣದವರೆಗೂ ಹೋರಾಡಿದ್ದ. ರಕ್ಕಸ ಪುಂಡಾನಿಗೆ ಎದೆ ಕೊಟ್ಟು ಸೆಣಸಾಡಿದ್ದ. ಆದ್ರೆ ಅದೆಷ್ಟೋ ಜನರ ಪ್ರೀತಿ ಗಳಿಸಿದ್ದ ಅರ್ಜುನ ಅಂತಿಮವಾಗಿ ಸಕಲೇಶಪುರ ಕಾಡಲ್ಲಿ ರಕ್ತದ ಮಡುವಲ್ಲಿ ಅತಿ ದಾರುಣವಾಗಿ ಪ್ರಾಣ ಬಿಟ್ಟಿದ್ದ. ಈ ಸಾವು ಇಡೀ ರಾಜ್ಯವನ್ನೇ ಶೋಕ ಸಾಗರದಲ್ಲಿ ತೇಲಿಸಿಬಿಟ್ಟಿತ್ತು. 8 ವರ್ಷದ ಮರಿಯಾಗಿದ್ದಾಗ ಅದೇಗೋ ಅಲ್ಲಿ ಇಲ್ಲಿ ಅಲೆಯುತ್ತಾ ಕಾಕನಕೋಟೆಗೆ ಬಂದು ತಲುಪಿಬಿಟ್ಟಿದ್ದ ಅರ್ಜುನ ಕಾಕನಕೋಟೆಯ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ಕಣ್ಣಿಗೆ ಬಿದ್ದಿದ್ದ. ಆಗ ಸೆರೆ ಸಿಕ್ಕ ಅರ್ಜುನನಿಗೆ ಮಾವುತರು ಚೆನ್ನಾಗಿ ಪಳಗಿಸಿ ಟ್ರೈನಿಂಗ್ ಕೊಟ್ಟಿದ್ರು. ಮುಂದೆ 1990ರಲ್ಲಿ ಮೈಸೂರಿನ ದಸರಾ ಉತ್ಸವದ ಶಿಬಿರಕ್ಕೆ ಎಂಟ್ರಿಯಾಗಿದ್ದ. ಬಳಿಕ ದ್ರೋಣ, ಬಲರಾಮನ ಬಳಿಕ ಅರ್ಜುನನೇ ಚಿನ್ನದ ಅಂಬಾರಿಯನ್ನ ಹೊತ್ತು ದಸರಾ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದ. ಕೊನೆಗೆ 63 ವರ್ಷದಲ್ಲಿ ಪುಂಡಾನಿಯ ಸೆರೆಗಾಗಿ ನಡೆದ ಕಾರ್ಯಾಚರಣೆಯಲ್ಲಿ ಅರ್ಜುನ ಕೊನೆಯುಸಿರು ಚೆಲ್ಲಿದ್ದ. ಎಂಟು ಬಾರಿ ಚಾಮುಂಡಿ ಮಾತೆಯ ಹೊತ್ತು ಮೆರೆಸಿದ್ದವ ಅಕ್ಷರಶಃ ನಮ್ಮೆಲ್ಲರ ಮನೆ ಮಗನಂತಿದ್ದ. ಅದೆಷ್ಟು ಉಗ್ರವತಾರ ಎತ್ತಿ ಬಂದಿದ್ದ ಪ್ರಾಣಿಗಳನ್ನ ಹಿಮ್ಮೆಟ್ಟಿಸಿದ ಅರ್ಜುನನ ಸಾವು ಇಂದಿಗೂ ರಾಜ್ಯದ ಜನರ ಕಣ್ಣಲ್ಲಿ ನೀರು ತರಿಸಿದ್ದಂತೂ ಸುಳ್ಳಲ್ಲ. ಸಾವಲ್ಲೂ ಅರ್ಜುನ ಸಾರ್ಥಕತೆ ಮೆರೆದು ಪ್ರಾಣ ಬಿಟ್ಟಿದ್ದ. ಡಿಸೆಂಬರ್ 4ರಂದು ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ನೆಡುತೋಪಿನಲ್ಲಿ ನಡೆದಿದ್ದ ಕಾದಾಟದ ವಿಡಿಯೋವನ್ನ ಇಟಿಎಫ್ ಸಿಬ್ಬಂದಿ ಪ್ರವೀಣ್ ಎಂಬುವರು ಸೆರೆ ಹಿಡಿದಿದ್ರು. ಇದೀಗ ಅರ್ಜುನ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದ್ದು, ಅರ್ಜುನನ ರಣರೋಚಕ ಹೋರಾಟ ನೋಡಿದ ಜನ ನಿಜಕ್ಕೂ ಅರ್ಜುನನಿಗೆ ಒಂದು ಸೆಲ್ಯೂಟ್ ಅಂತಿದ್ದಾರೆ.